ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ ಸಕ್ಕತ್ತಾಗಿದೆ ಆ ಇಡ್ಲಿ ಸಾಫ್ಟ್ನೆಸ್ಗೆ ಮತ್ತು ಆ ಚಟ್ನಿ ಟೇಸ್ಟ್ಗೆ ಸಖತ್ ಕಾಂಬಿನೇಷನ್ ಮಾತ್ರ. ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಈ ಒಂದು ಶಾವಿಗೆ ಬೇತೆ ತುಂಬಾ ಒಂದು ಪಾಪ್ಯುಲರ್ ಡಿಶ್ ಅಂತ ನಾವು ಹೇಳ್ಬೋದು. ಹಲೋ ಗೈಸ್, ನಾವಿದ್ದೀವಿ ಇವತ್ತು ಮಲ್ಲೇಶ್ವರಂನ ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ. ಹೌದು, ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಈ ಒಂದು ಮಲ್ಲೇಶ್ವರಂ ಅಲ್ಲೇ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇದು ನೆನ್ನೆ ಮೊನ್ನೆ ಸ್ಟಾರ್ಟ್ ಆಗಿರೋದಲ್ಲ, ಲೈಕ್ ತುಂಬಾ ಹಲವಾರು ವರ್ಷಗಳಿಂದ ಇದೆ ಇಲ್ಲ. ಮತ್ತೆ ಇದು ಎಲ್ಲಿ ಸ್ಪಾಟ್ ಆಗುತ್ತಪ್ಪ ಅಂದರೆ ನಿಮಗೆ ಮಲ್ಲೇಶ್ವರಂ 11th ಕ್ರಾಸಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು. ಏನು ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೈಲ್ವೆ ಸ್ಟೇಷನ್ ಲೆಫ್ಟ್ ಸೈಡೇ ಇದೆ. ಲೆಫ್ಟ್ ಸೈಡ್ ಫಸ್ಟ್ ಶಾಪೇ ಈ ಒಂದು ರಾಘವೇಂದ್ರ ಸ್ಟೋರ್ಸ್. ನೀವು ಕ್ರೌಡ್ ನೋಡ್ತಾ ಇರ್ಬೋದು. ಈಗ ಟೈಮ್ ಅರೌಂಡ್ 8:30 ಆಗಿದೆ. ಇವರು ಬೆಳಗಿನ ಜಾವ 6 ಗಂಟೆ 5:30 6 ಗಂಟೆಗೆ ಓಪನ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಕ್ರೌಡ್ ತುಂಬ ಕ್ರೇಜಿ ಆಗಿದೆ. ಅಲ್ಲಿ ಆ ಸ್ಟೋರ್ ನೋಡ್ಬಿಟ್ಟು ನಿಮ್ಗೆ ಅನ್ಸೋದು ಇದೇನಪ್ಪ ಇಷ್ಟು ಒಂದು ಚಿಕ್ಕದು ಪೆಟ್ಟಿ ಅಂಗಡಿ ಥರ ಇದೆಯಲ್ಲ ಅಂತ ನಿಮಗೆ ಒಂದು ಫೀಲ್ ಬರುತ್ತೆ. ಬಟ್ ನೋಡ್ತಾ ಇರ್ಬೋದು ಕ್ರೌಡ್ ನೋಡಿ ಸಕ್ಕತ್ತಾಗಿದೆ. ಈ ಒಂದು ಕ್ರೌಡ್ ಯಾಕೆ ಇಷ್ಟೊಂದು ಜನ ಇಲ್ಲಿದ್ದಾರೆ, ಲೈಕ್ ಓವರ್ ಹೈಪ್ಡ್ ಬರ್ತಿದೆಯಾ ಅಂತ ನಾವು ನಿಮಗೆ ಈಗ ಒಂದು ಫುಡ್ನ ರಿವ್ಯೂ ಮಾಡಿಬಿಟ್ಟು ಹೇಳ್ತೀವಿ. ಬನ್ನಿ. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಜಾಸ್ತಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಕೂಡ ಮಾಡಿ. ಹೌದು, ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಮಲ್ಲೇಶ್ವರಂನ ರಾಘವೇಂದ್ರ ಸ್ಟೋರ್ಸಲ್ಲಿದ್ದೀವಿ. ಹೌದು, ಈ ಒಂದು ರಾಘವೇಂದ್ರ ಸ್ಟೋರ್ಸ್ ನೋಡ್ಬೋದು ನೀವು, ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿದ್ದರೂ ಕೂಡ ಒಂದು ಎಷ್ಟು ತುಂಬ ಪ್ರಖ್ಯಾತಿಯನ್ನು ಪಡೆದಿದೆ. ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದೆ. ಮತ್ತು ನೋಡ್ತಾ ಇರ್ಬೋದು ಕ್ರೌಡ್ ಕೂಡ ತುಂಬ ಸೈಕಾಗಿ ಕ್ರೇಜಿಯಾಗಿದೆ. ಈ ಒಂದು ರಾಘವೇಂದ್ರ ಸ್ಟೋರ್ಸ್ ರಿಯಲಿ ಅಷ್ಟು ಒಂದು ಹೈಪ್ಗೆ ವರ್ತಿದೆಯೋ ಇಲ್ಲ ಅಂತ ನಾನು ನಮ್ಮ ಫ್ರೆಂಡು ಒಂದು ರಿಯಾಲಿಟಿನ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಮಾರ್ನಿಂಗ್ 8:30 ಸುಮಾರಿಗೆ ನಾವು ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಕಡೆ ಬಂದೇ ಬಿಟ್ವಿ. ಹೌದು, ಈಗ ನಾವಿಲ್ಲಿ ಏನು ತೊಗೊತಾ ಇದೀವಪ್ಪ ಅಂದರೆ ಒಂದು ಪ್ಲೇಟ್ ಇಡ್ಲಿ ವಡ ಮತ್ತು ನಾವು ಶಾವಿಗೆ ಬಾತ್ ಇನ್ನೂ ಏನೇನಿದೆ ಎಲ್ಲ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಹೆವಿ ಕ್ಯೂ ಇದೆ. ನಮ್ಮ ಅಶೋಕ್ ಕ್ಯೂ ಅಲ್ಲಿ ಕೂಡ ನಿಂತಿದ್ದಾನೆ, ಕಾಣಿಸ್ತಾ ಇದೆ ನೋಡಿ. ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ದಾನೆ, ಅವನೇ ನಮ್ಮ ಅಶೋಕ್. ಈಗ ನಿಮಗೆ ನೋಡಿ ಮೆನು ಕಾರ್ಡ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರಾಘವೇಂದ್ರ ಸ್ಟೋರ್ಸಲ್ಲಿ ನೋಡಿ ಎಷ್ಟೊಂದು ಜನ ಇದೆ ನೋಡಿ. ಚಿಕ್ಕದಾಗಲ್ಲಿ ಒಂದು 9 ಐಟಮ್ ಅಷ್ಟೇ ನಿಮಗೆ ಇಲ್ಲಿ ಸಿಗೋದು ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ. ಬೆಳಿಗ್ಗೆ ನೋಡ್ತಾ ಇರ್ಬೋದು ದಿನಗೂಲಿ ನೌಕರರಾಗಿರ್ಬೋದು ಅಥವಾ ಒಂದು IT ಎಂಪ್ಲಾಯೀಸ್ ಆಗಿರ್ಬೋದು, ಇನ್ನು ಹಲವಾರು ಮಲ್ಲೇಶ್ವರಂನ ಒಂದು ಏನು ಸ್ಥಳೀಯರಿದಾರಲ್ಲ ಎಲ್ಲವರು ಕೂಡ ಒಂದು ಖುಷಿಯಾಗಿ ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಬೆಳಗಿನ ಉಪಹಾರನ ನಾವು ಸವಿತಿರೋದನ್ನ ನಾವು ಕಣ್ ತುಂಬಿಸ್ಕೊಂಡ್ವಿ. ರಾಘವೇಂದ್ರ ಸ್ಟೋರ್ಸ್ಗೆ ಮಲ್ಲೇಶ್ವರಂ ಜನ ಅಷ್ಟೇ ಅಲ್ಲ, ಮಲ್ಲೇಶ್ವರಂ ಏರಿಯಾದ ಸುತ್ತಮುತ್ತ ಇರ್ತಕ್ಕಂತಹ ತುಂಬಾ ಹಲವಾರು ಜನಗಳು ಕೂಡ ಬಂದು ಈ ಒಂದು ಬೆಳಗಿನ ತಿಂಡಿಯನ್ನ ಸವಿಯೋದನ್ನ ನಾವು ಕಂಡ್ವಿ. ಮತ್ತೆ ನೋಡಿ ಈಗ ನಮ್ಮ ಆರ್ಡರ್ ಕೂಡ ಬರುತ್ತೆ. ಇಲ್ಲಿ ತುಂಬಾ ಒಂದು ಫಾಸ್ಟ್ ಸರ್ವಿಂಗ್ ಕೂಡ ಇರುತ್ತೆ. ಇನ್ನೊಂದು ನಾವೇನು ವಿಶೇಷತೆ ಗಮನಿಸಿದ್ದಪ್ಪ ಅಂದ್ರೆ ಇಲ್ಲಿ ನೋಡಿ ಕಡಿಮೆ ದರದಲ್ಲಿ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ನ ಇವರು ಸರ್ವ್ ಮಾಡ್ತಾ ಇದ್ದಾರೆ. ಹೌದು ನೋಡಿ, ಬರೀ 50 ರೂಪಾಯಿಗೆ 2 ಇಡ್ಲಿ ಮತ್ತೆ ಒಂದು ವಡ. ಸೈಜ್ ಕೂಡ ಏನು ಚಿಕ್ಕದಾಗಿಲ್ಲ, ತುಂಬ ಅದ್ಭುತವಾಗಿ ದೊಡ್ಡದಾಗೆ ಇದೆ. ನೋಡ್ತಾ ಇರ್ಬೋದು ಹೊಟ್ಟೆ ಕೂಡ ತುಂಬಿಡುತ್ತೆ. ಹೌದು, 2 ಇಡ್ಲಿ ಒಂದು ವಡ ತಿಂದ್ವಿ ಅಂದರೆ ನಿಮ್ಮ ಒಂದು ಏನು ಸ್ಟಮಕ್ ಇದೆಯಲ್ಲ ತುಂಬ ಫಿಲ್ ಆಗಿಬಿಡುತ್ತೆ, ಅಷ್ಟು ಅದ್ಭುತವಾಗಿದೆ ನೋಡಿ. ಅದಕ್ಕೆ ಈ ಒಂದು ರಾಘವೇಂದ್ರ ಸ್ಟೋರ್ಸ್ ತುಂಬ ದಿನದಿಂದ ನಡೆಸ್ಕೊಂಡ್ಬಂದ್ರು ಕೂಡ ತುಂಬ ಇಷ್ಟು ಯಶಸ್ವಿಯಾಗಿ ರನ್ ಆಗ್ತಾ ಇದೆ. ಟೇಸ್ಟ್, ಕ್ವಾಂಟಿಟಿ, ಕ್ವಾಲಿಟಿ ಎಲ್ಲ ಅದ್ಭುತವಾಗಿದೆ. ಇಡ್ಲಿ ತುಂಬ ಸಾಫ್ಟ್ ಆಗಿದೆ. ಇಡ್ಲಿ ಆ ಚಟ್ನಿನೇ ಫೇಮಸ್ ಅನ್ಸುತ್ತೆ ಇಲ್ಲಿ. ರಾಘವೇಂದ್ರ ಸ್ಟೋರ್ಸ್ ಹಿಂದೆ ನೋಡ್ತಿರ್ಬೋದು ಭಾಳ ತುಂಬ ಜನ ಇದ್ದಾರೆ. ಆ ಇಡ್ಲಿ ಸಾಫ್ಟ್ನೆಸ್ಗೆ ಮತ್ತು ಆ ಚಟ್ನಿ ಟೇಸ್ಟ್ಗೆ ಸಖತ್ ಕಾಂಬಿನೇಷನ್ ಮಾತ್ರ ಚೆನ್ನಾಗಿದೆ. ಟ್ರೈ ಮಾಡ್ಬೋದು, ಒಳ್ಳೆ ಕಾಂಬಿನೇಷನ್. ಈಗ ಒಂದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಇಡ್ಲಿ ವಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ. ಚಟ್ನಿ ಅಂತೂ ಹೈಲೈಟ್ ಅಂತ ಹೇಳ್ತೀನಿ. ಇದೇನು ಗ್ರೀನ್ ಚಟ್ನಿ ಏನು ಕೊಟ್ಟಿದ್ದಾರಲ್ಲ ತುಂಬಾ ಸಕ್ಕತ್ತಾಗಿದೆ. ಆ ಒಂದು ಚಟ್ನಿ ಜೊತೆಗೆ ಇಡ್ಲಿ ಕೂಡ ತುಂಬಾ ಸಾಫ್ಟ್ ಆಗಿದೆ. ನೋಡ್ತಾ ಇರ್ಬೋದು ಈ ಒಂದು ವೆದರ್ಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ತೀನಿ. ಚಟ್ನಿ ಅಂತೂ ಸೂಪರ್ ಆಗಿದೆ. ನೀವು 10 on 10 ಅಂತ ಹೇಳ್ಬೋದು. ಚಟ್ನಿ ತುಂಬಾ ಸಕ್ಕತ್ತಾಗಿದೆ. ನೋಡ್ತಾ ಇರ್ಬೋದು ನೋಡಿ, ಚಟ್ನಿ ಕೂಡ ತುಂಬಾ ನೀರಾಗೆ ಸಕ್ಕತ್ತಾಗಿದೆ ನೋಡಿ. ವಡ ಕೂಡ ಟ್ರೈ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ತುಂಬಾ ಸಖತ್ ಕ್ರಿಸ್ಪಿ ಆಗಿದೆ. ನೋಡ್ತಾ ಇರ್ಬೋದು ವಡ ಅಂತೂ ತುಂಬಾ ಕ್ರಂಚಿಯಾಗಿ ಲೈಕ್ ತುಂಬಾ ಕ್ರಿಸ್ಪಿ ಆಗಿದೆ. ಆ ಒಂದು ವಡ ಹೆಂಗಂದ್ರೆ ನಿಮ್ಗೆ ಒಂದು ಲಾಸ್ಟ್ ಬೈಟ್ ವರ್ಗು ತುಂಬಾ ಸಕ್ಕತ್ತಾಗಿ ಸಿಗುತ್ತೆ ನೋಡಿ. ಏನಾಗುತ್ತೆ ಅಂದ್ರೆ ಬೇರೆ ಕಡೆ ಎಲ್ಲ ವಡ ತಿಂದ್ರೆ ಆ ಒಂದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಹಾಕಿ ಲೈಕ್ ಸ್ಟಾರ್ಟಿಂಗ್ ಬೈಟಲ್ಲಿ ಒಳಗಡೆ ಎಲ್ಲ ಆ ಒಂದು ಕ್ರಿಸ್ಪಿ ನೇಚರ್ ಇರೋದೇ ಇಲ್ಲ. ತುಂಬಾ ಸಕ್ಕತ್ತಾಗಿ ಕ್ರಿಸ್ಪಿ ಇದೆ ನೋಡಿ. ಚಟ್ನಿಲಿ ಇದ್ರೂ ಕೂಡ ಒಂದು ಕ್ರಿಸ್ಪಿ ನೇಚರ್ ಹಾಗೆ ಇದೆ. ಇಡ್ಲಿ ಅಂತೂ ಸಕ್ಕತ್ತಾಗಿದೆ ನೋಡಿ. ಈಗ 2 ಇಡ್ಲಿ 1 ವಡ ಸರ್ವ್ ಮಾಡ್ಕೊಟ್ಟಿದ್ದಾರೆ ನಮಗೆ. ಚಟ್ನಿ ಅಂತೂ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು.
ನೀವೇನಾದ್ರೂ ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಟ್ರೈ ಮಾಡ್ತೀನಿ ಅಂದ್ರೆ 2ನೇ ಟೈಮ್ ಚಟ್ನಿ ಹಾಕ್ಸ್ಕೊಂತೀನಿ, ಸಕ್ಕತ್ತಾಗಿರುತ್ತೆ ನೋಡಿ. ಇನ್ನೂ ಒಂದು 8:40 ಆ ಥರ ಆಗಿದೆ ಟೈಮಿಂಗು, ನೋಡ್ತಾ ಇರ್ಬೋದು. ತುಂಬ ಸಖತ್ತಾಗಿ ಕ್ರೌಡ್ ಇದೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ, ತುಂಬ ಹೆವಿ ಕ್ರೌಡ್ ಕೂಡ ಇದೆ, ನೋಡ್ತಾ ಇರ್ಬೋದು. ಹಿಂದೆ ನೋಡಿ, ಇಲ್ಲಿಂದ ನೋಡಿ ಆ ಸ್ಟೋರ್ ಆ ಕಡೆ ಇದೆ. ಎಷ್ಟು ಚಿಕ್ಕದಾಗಿದೆ ಅಂದ್ರಪ್ಪ, ತುಂಬ ಚಿಕ್ಕದಾಗಿದೆ. ಒಂಥರ ಒಂದು ಬೀಡಾ ಶಾಪ್ ಇರುತ್ತಲ್ಲ ಅದಕ್ಕೂ ಚಿಕ್ಕದಾಗೆ ಇದೆ ಒಂದು ರಾಘವೇಂದ್ರ ಸ್ಟೋರ್ಸು. ಬಟ್ ತುಂಬ ನೋಡಿ ಜನ ನೋಡಿ ಎಷ್ಟಿದೆ, ಒಂಥರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಅಂತ ಹೇಳ್ತೀವಲ್ಲ ಅಷ್ಟಿದೆ. ತುಂಬ ಒಂದು ನಾವು ಬರ್ಬೇಕಾದ್ರೆ ನಾವು ಎಷ್ಟೇ ಪ್ಲೇಸಿಗೆ ಹೋದ್ರೂ ಕೂಡ ಒಂದು ಓವರ್ ಹೈಪ್ ಅಂತಾನೆ ಅನ್ಸೋದು ನಮಗೆ. ಬಟ್ ಇಲ್ಲಿ ಬಂದಾಗ ಅನಿಸ್ತು ಆ ಒಂದು ಏನು ಓವರ್ ಹೈಪ್ಡ್ ಅಲ್ಲ, ಇದು ತುಂಬಾ ಸಖತ್ತಾಗಿದೆ. ಒಂದು ಕೊಡ್ತಕ್ಕಂತ ಒಂದು ಪ್ರೈಸಿಗೆ ತುಂಬಾ ವರ್ತ್ ಅಂತಾನೆ ಹೇಳ್ತೀನಿ. ಇನ್ನು ಹಲವಾರು ಐಟಮ್ಗಳಿದೆ. ಖಾರ ಬಾತು, ಲೈಕ್ ಶಾವಿಗೆ ಬಾತ್ ಅಲ್ಲಿ ಇದೆ. ಶಾವಿಗೆ ಬಾತ್ ಇನ್ನೂ ಫೇಮಸ್ ಇಲ್ಲಿ. ನಾವು ನೆಕ್ಸ್ಟ್ ಶಾವಿಗೆ ಬಾತ್ನ ಕೂಡ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಬಟ್ ಇಡ್ಲಿ ಅಂತೂ ತುಂಬಾ ಹೈಲೈಟ್ ಆಗಿದೆ, ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ನಮ್ಗೆ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಈ ಒಂದು ಒಳ್ಳೆ ಬ್ಯಾಂಟರ್ ಅಂತ ಹೇಳ್ತೀನಿ ಈ ಒಂದು ಇಡ್ಲಿ ಚಟ್ನಿ ವಡ ಜೊತೆಗೆ. ನಾವೀಗ ಶಾವಿಗೆ ಬಾತ್ನ ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ಇಡ್ಲಿ ವಡಗಿಂತ ಶಾವಿಗೆ ಬಾತೆ ಫೇಮಸ್ ಅಂತ ಹೆಸರಾಗಿದೆ. ಸೊ ಟೇಸ್ಟ್ ವೈಸು ಚೆನ್ನಾಗಿದೆ. ನನ್ಗನ್ಸಿದ ಮಟ್ಟಿಗೆ ಇಲ್ಲಿ ಶಾವಿಗೆ ಬಾತ್ ಎಲ್ಲರೂ ಅಂತಾರೆ ಶಾವಿಗೆ ಬಾತ್ ಫೇಮಸ್ ಅಂತ. ಆದ್ರೆ ನನ್ಗನ್ಸಿದ ಮಟ್ಟಿಗೆ ಇಲ್ಲಿ ಇಡ್ಲಿ ವಡೆನೇ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಶಾವಿಗೆ ಬಾತ್ ತುಂಬಾ ಇಷ್ಟ ಆಗಲ್ಲ ತಿನ್ನೋಕೆ. ಜನದ ಟೇಸ್ಟ್ ಜನಕ್ಕೆ ಬಿಟ್ಟಿದ್ದು, ಏನ್ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಮತ್ತೆ ಓವರ್ ಆಲ್ ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಬಗ್ಗೆ ಏನ್ ಹೇಳ್ತೀಯ? ಲೈಕ್ ವರ್ತ್ ಇದೆಯಾ ಇಲ್ವಾ ಪ್ಲೇಸ್? ಇಡ್ಲಿ ವಡ ಮಾತ್ರ ಸೂಪರ್ ವರ್ತು. ಅದಕ್ಕೆ ಇಡ್ಲಿ ವಡೆಗೆ 50ಗಿಂತ 80 ಕೊಟ್ಟರು ವರ್ತೆ, ಅಷ್ಟು ಚೆನ್ನಾಗಿದೆ. ಆ ಚಟ್ನಿ ಮಾತ್ರ ಟೇಸ್ಟು ತುಂಬ ಸೂಪರ್ ಆಗಿತ್ತು. ಇಡ್ಲಿ ವಡೆನೇ ವರ್ತು ಜಾಸ್ತಿ ಇದೆ ಶಾವಿಗೆ ಬಾತ್ಗೆ ಹೋಲಿಸಿದ್ರೆ. ಪ್ರೈಸ್ ರೇಂಜ್ ತುಂಬ ಕಡಿಮೆನೇ ಐತಿ. ಇನ್ನು 50 2 ಇಡ್ಲಿ ಒಂದು ವಡ ಸಿಗುತ್ತೆ 50ಗೆ. ಬಟ್ ತುಂಬ ಟೇಸ್ಟ್ ಆಗಿರುತ್ತೆ, ವರ್ತೆ ಅನ್ಸುತ್ತೆ, ವರ್ತೆ. ಈಗ ನಾವು ಈ ಒಂದು ಶಾವಿಗೆ ಬಾತ್ನ ಟ್ರೈ ಮಾಡ್ತಾ ಇದೀವಿ. ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಈ ಒಂದು ಶಾವಿಗೆ ಬಾತ್ ತುಂಬಾ ಒಂದು ಪಾಪ್ಯುಲರ್ ಡಿಶ್ ಅಂತ ನಾವು ಹೇಳ್ಬೋದು. ನೀವು ಯಾವುದೇ ಒಂದು ರೀಲ್ಸ್ ಶಾರ್ಟ್ಸ್ ಲೈಕ್ ಯೂಟ್ಯೂಬ್ ಅಲ್ಲಿ ಎಲ್ಲೇ ನೋಡಿದ್ರೆ ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಲೈಕ್ ಯೂಟ್ಯೂಬ್ ಅಲ್ಲಿ ರಿವ್ಯೂ ಆಗಿರ್ಬೋದು ಅಥವಾ ಮೆನು ಕಾರ್ಡ್ ಎಲ್ಲೇ ನೋಡಿದ್ರು ಕೂಡ ಈ ಒಂದು ಶಾವಿಗೆ ಬಾತ್ನ ಒಂದು ಪಿಕ್ಚರ್ ನಿಮಗೆ ಕಾಣಿಸುತ್ತೆ. ಒಂದು ಶಾವಿಗೆ ಬಾತ್ ಜನರು ತಿಂತಕ್ಕಂಥ ಒಂದು ವಿಜುವಲ್ ನಿಮ್ ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಒಂದು ತುಂಬಾ ಒಂದು ಫೇಮಸ್, ತುಂಬಾ ಒಂದು ಪಾಪ್ಯುಲರ್ ಡಿಶ್ ಅಂತಾನೆ ಹೇಳ್ಬೋದು ಶಾವಿಗೆ ಬಾತ್ ಈ ಒಂದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ. ನೋಡ್ತಾ ಇರ್ಬೋದು, ತುಂಬಾ ಕಲರ್ಫುಲ್ ಆಗಿ ಸಖತ್ತಾಗಿದೆ. ಚಟ್ನಿ ಕೂಡ ಕೊಟ್ಟಿದ್ದಾರೆ. ಇದ್ರಲ್ಲಿ ನೋಡಿ ಕಡಲೆಬೇಳೆ, ಶೇಂಗಾ ಬೀಜ, ಇನ್ನು ಲೈಕ್ ಕ್ಯಾರೆಟ್ ತುರಿ, ಇಲ್ಲಿ ಏನೇನೋ ಕಾಣಿಸ್ತಾ ಇದೆ. ಈಗ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಟೇಸ್ಟ್ ಅಂತ. ಚೆನ್ನಾಗಿದೆ ಶಾವಿಗೆ ಬಾತ್, ಪರವಾಗಿಲ್ಲ. ಅಶೋಕ್ ಹೇಳ್ದಂಗೆ ನಾವು ಕೂಡ ಅಷ್ಟು ಶಾವಿಗೆ ಬಾತ್ನ ಒಂದು ಪ್ರಿಯರ್ ಅಲ್ಲ. ಏನಂದ್ರೆ ನೋಡಿ, ನಿಮ್ಗೆ ಈ ಒಂದು ಖಾರ ಬಾತ್ ಎಲ್ಲೇ ಹೋದ್ರೂ ಸಿಗುತ್ತೆ. ಈ ಒಂದು ಶಾವಿಗೆ ಬಾತ್ ಏನಂದ್ರೆ ನೀವು ಯಾವುದೇ ಒಂದು ಹೋಟ್ಲಿಗೆ ಹೋಗಿದ್ರೆ, ಯಾವುದೇ ಒಂದು ಫುಡ್ ಸ್ಪಾಟ್ಸ್ಗೆ ಹೋದ್ರೂ ಕೂಡ ಅಷ್ಟು ಅವೈಲೇಬಲ್ ಇರೋದಿಲ್ಲ. ತುಂಬಾ ಒಂದು ಲಿಮಿಟೆಡ್ ಪ್ಲೇಸಸ್ ಅಲ್ಲಿ ಒಂದು ಶಾವಿಗೆ ಬಾತ್ ಅವೈಲೇಬಲ್ ಇರುತ್ತೆ. ಆ ಒಂದು ಪ್ಲೇಸಸ್ ಗಳಲ್ಲಿ ಒಂದು ರಾಘವೇಂದ್ರ ಸ್ಟೋರ್ಸ್ ಕೂಡ ಒಂದು ತುಂಬಾ ನೋಡಿ ಸಖತ್ತಾಗಿದೆ, ಉದುರಾಗಿ ನೋಡ್ತಾ ಇರ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿದೆ. ಬಟ್ ನಾವು ಮಸ್ಟ್ ರೆಕಮೆಂಡ್ ಮಾಡೋದಂದ್ರೆ ನಿಮಗೆ ಈ ಒಂದು ಖಾರ ಬಾತ್, ಇಡ್ಲಿ ವಡ